ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಧುಸೂದನ್ ರಾವ್. ನಾನು ಶ್ರೀ ಕಾವ್ಯ ಆಲ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ನಿಜಾಮಾಬಾದ್ನಿಂದ ಮಾತಾಡ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇರೋ ಎರಡನೇ ವಿಡಿಯೋ. ಮೊನ್ನೆ ನಾನು ಎಕ್ಸಾಮಿನೇಷನ್ ನಿಮಗೆ MTS ಎಕ್ಸಾಮಿನೇಷನ್ ಸಿಲೆಬಸ್ ಗುరించి ಒಂದು ವಿಡಿಯೋ ಮಾಡಿದ್ದೀನಿ, ಎಲ್ಲರೂ ನೋಡಿದ್ದೀರಿ. ಆದರೆ ಯಾವುದಾದ್ರೆ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ PO ಗೈಡ್ ಪಾರ್ಟ್ನಿಂದ 23 ಕ್ವಶನ್ಸ್ ನಮಗೆ ಬರುತ್ತೆ ಅಂತ ಹೇಳಿ ನಾನು ಹೇಳಿದ್ದೇನೆ. 23 ಕ್ವಶನ್ಸ್ ಬರುತ್ತೆ. ಅದರೊಳಗೆ ಈ 5 ಇಯರ್ಸ್ನಿಂದ ನಾವು ಕ್ವಶನ್ ಪೇಪರ್ಸ್ನ ಅಬ್ಸರ್ವ್ ಮಾಡಿದರೆ ಕ್ಲಾಸ್ ನಂಬರ್ಸ್ PO ಗೈಡ್ ಪಾರ್ಟ್ 1ನಿಂದ ಕ್ಲಾಸ್ ನಂಬರ್ಸ್ ಯಾವ ಕ್ಲಾಸ್ ನಂಬರ್ಸ್ ಅನ್ನೋದು ಕ್ವಶನ್ಸ್ನಲ್ಲಿ ಕೇಳಿದ್ದಾರೆ. ಮಿನಿಮಮ್ 2 ಕ್ವಶನ್ಸ್ ಬರ್ತಾ ಇದೆ ಎಲ್ಲ ಎಕ್ಸಾಮಿನೇಷನ್ಸ್ನಲ್ಲೂ. ಒಂದೊಂದು ಸಲ 3 ಕ್ವಶನ್ ಕೂಡ ಕೇಳಿದ್ದಾರೆ. ಅಂಥದ್ದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಕ್ಲಾಸ್ ನಂಬರ್ ಟಾಪಿಕ್ ಏನನ್ನೋದು ಒಂದು ಸಲ ನೋಡೋಣ. ಇದರೊಳಗೆ ಟಾಪಿಕ್ ಇನ್ಸ್ಟ್ರಕ್ಷನ್ಸ್ ರಿಗಾರ್ಡಿಂಗ್ ಚೇಂಜ್ ಆಫ್ ರೆಸಿಡೆನ್ಸ್. ನಾವು ಇರ್ತಾ ಇರೋ ಮನೆಯನ್ನು ಚೇಂಜ್ ಮಾಡಿ ಇನ್ನೆಲ್ಲಿಗನ ನಮ್ಮ ರೆಸಿಡೆನ್ಸ್ ಚೇಂಜ್ ಮಾಡಿದ್ದೇವೆ ಅನ್ನೋದು ನಮ್ಮ PO ಗೈಡ್ ಪಾರ್ಟ್ 1ನಲ್ಲಿ ಕ್ಲಾಸ್ ನಂಬರ್ 72ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. 72 ಕ್ಲಾಸ್ ನಂಬರ್ನಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸಜೆಷನ್ಸ್ ಆ್ಯಂಡ್ ಕಂಪ್ಲೇಂಟ್ಸ್ ಬುಕ್. ಸಜೆಷನ್ಸ್ ಆ್ಯಂಡ್ ಕಂಪ್ಲೇಂಟ್ಸ್ ಬುಕ್ ಅಂದರೆ ನಿಮಗೆ ತಿಳಿಯೋದು ಎಲ್ಲ ನಾವು ಬರೋ ಪಬ್ಲಿಕ್ ನಮ್ಮ ಮೇಲೆ ಇದನ್ನು ಕೌಂಟರ್ನಲ್ಲಿ ಏನೋ ಪ್ರಾಬ್ಲಮ್ಸ್ ಆದರೆ ಕಂಪ್ಲೇಂಟ್ ಮಾಡೋಕ್ಕೆ, ಇನ್ನು ಅಲ್ಲಿ ನಮ್ಮ ಆಫೀಸ್ನಲ್ಲಿ ಇನ್ನೇನೇನು ಸೌಕರ್ಯ ಕೊಡಬೇಕು ಅನ್ನೋದಕ್ಕೆ ಸಜೆಷನ್ಸ್ ಮಾಡೋದು ಒಂದು ಬುಕ್ ಇರುತ್ತೆ. ಇದು ಆಲ್ ಪೋಸ್ಟ್ ಆಫೀಸಸ್ನಲ್ಲಿ ಮೇಂಟೈನ್ ಮಾಡಬೇಕು. ಅದು ಸಬ್ಜೆಕ್ಟ್ನಲ್ಲಿ ಬರುತ್ತೆ. ಇದು ಓನ್ಲಿ ಕ್ಲಾಸ್ ನಂಬರ್ ಬಟ್ಟು ನೋಡಿದರೆ ಓನ್ಲಿ ಕ್ಲಾಸ್ ನಂಬರ್ ಅಂದರೆ ಇದು 77 ಕ್ಲಾಸ್ ನಂಬರ್ PO ಗೈಡ್ ಪಾರ್ಟ್ 1ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಇದು ಶಾಲೆ ಸಲ ಎಕ್ಸಾಮಿನೇಷನ್ಸ್ನಲ್ಲಿ ಕೊಟ್ಟಿದ್ದಾರೆ. ಈ 5 ಇಯರ್ಸ್ನಿಂದ 19, 20, 21, 22, 23 ಎಕ್ಸಾಮ್ಸ್ನಲ್ಲಿ ಇನ್ ರೆಸ್ಪೆಕ್ಟ್ ಆಫ್ ಆಲ್ ಸರ್ಕಲ್ಸ್ 23 ಸರ್ಕಲ್ಸ್ನಲ್ಲಿ ಕೂಡ ಈ ಕ್ಲಾಸ್ ನಂಬರ್ ಕ್ವಶನ್ ಕೇಳಿದ್ದಾರೆ. ಇನ್ನೊಂದು ಫಸ್ಟ್ ಕ್ಲಾಸ್ ಮೇಲ್ಸ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಮೇಲ್ಸ್. ಈ ಫಸ್ಟ್ ಕ್ಲಾಸ್ ಮೇಲ್ಸ್ ಸೆಕೆಂಡ್ ಕ್ಲಾಸ್ ಮೇಲ್ಸ್ ಅಂದರೆ ನಿಮಗೆ ಜನರಲ್ ಆಗಿ ಸಬ್ಜೆಕ್ಟ್ನಿಂದ ನಿಮಗೆ ಕೊಂಚ ಐಡಿಯಾ ಇರಬೇಕು. ಫಸ್ಟ್ ಕ್ಲಾಸ್ ಮೇಲ್ಸ್ ಅಂದರೆ ಟೋಟಲ್ ನಮಗೆ ಇರೋ ಮೇಲ್ಸ್ ಎಲ್ಲನ 10 ಕ್ಯಾಟಗರೀಸ್ ಮಾಡಿದ್ದಾರೆ. ಅದರೊಳಗೆ ಫಸ್ಟ್ 3 ಆರ್ ಕಾಲ್ಡ್ ಫಸ್ಟ್ ಕ್ಲಾಸ್ ಮೇಲ್ಸ್. ಯಾವುದಾದ್ರೂ ಮಿಗಿ ರಿಮೈನಿಂಗ್ 7 ಇದೆಯೋ ಆ 7 ಅನ್ನೋದು ಸೆಕೆಂಡ್ ಕ್ಲಾಸ್ ಮೇಲ್ಸ್ನಲ್ಲಿ ಬರುತ್ತೆ. ಡೀಟೇಲ್ಸ್ ನಾವು ಸಬ್ಜೆಕ್ಟ್ನಲ್ಲಿ ಓದಬೇಕು. ಇಲ್ಲಿ ಓನ್ಲಿ ವಿ ವಾಂಟ್ ಕ್ಲಾಸ್ ನಂಬರ್, ಅದು 98 ಕ್ಲಾಸ್ ನಂಬರ್ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ನೆಕ್ಸ್ಟ್ ವ್ಯಾಲ್ಯೂ ಪೇಯಬಲ್ ಪೋಸ್ಟ್, VP ಆರ್ಟಿಕಲ್ಸ್, VPL, VPP ಅಂಥವು ಅದನ್ನು ಗುరించి ಡಿಸ್ಕಸ್ ಮಾಡಿದ್ದಲ್ಲಿ ಆ ಡಿಸ್ಕಷನ್ನಲ್ಲಿ ಫಸ್ಟ್ ಇಂಟ್ರಡಕ್ಷನಲ್ಲಿ ವಾಟ್ ಈಸ್ ಮೀನ್ ಬೈ ವ್ಯಾಲ್ಯೂ ಪೇಯಬಲ್ ಪೋಸ್ಟ್ ಅನ್ನೋದು ನಮಗೆ 186 ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅಂದರೆ ಕ್ಲಾಸ್ ನಂಬರ್ 186ನಲ್ಲಿ VP ಆರ್ಟಿಕಲ್ಸ್ ಅಂದರೆ ವ್ಯಾಲ್ಯೂ ಪೇಯಬಲ್ ಪೋಸ್ಟ್ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾಂಪ್ ಆರ್ಟಿಕಲ್ಸ್ ಆ್ಯಂಡ್ ಸ್ಪೆಷಲ್ ಬ್ಯಾಗ್ಸ್. ನಿಮಗೆ ಕ್ಯಾಂಪ್ ಬ್ಯಾಗ್, ಸ್ಪೆಷಲ್ ಬ್ಯಾಗ್ ಹೇಗೆ ಇದಿರುತ್ತೆ, ಯಾರಿಗೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಕ್ಯಾಂಪ್ ಬ್ಯಾಗ್ ತರಿಸ್ಕೊಂಬೋ ಅವಕಾಶ ಇದೆ, ಹಾಗೆ DGಗೆ ಸ್ಪೆಷಲ್ ಬ್ಯಾಗ್ಸ್ ಓನ್ಲಿ ಫಾರ್ DG ಅನ್ನೋದು, ಇನ್ನು ರಿಮೈನಿಂಗ್ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇಂಥವರಿಗೆ ಸ್ಪೆಷಲ್ ಬ್ಯಾಗ್ಸ್ ತರಿಸ್ಕೋಬೋದು, ಕ್ಯಾಂಪ್ ಆರ್ಟಿಕಲ್ಸ್ ಕೂಡ ತರಿಸ್ಕೋಬೋದು ಅನ್ನೋದು ಡೀಟೇಲ್ ಆಗಿ ಅದು ಡಿಸ್ಕಸ್ ಮಾಡಿದ್ದಾರೆ ಸಬ್ಜೆಕ್ಟ್ನಲ್ಲಿ. ಇದು ಓನ್ಲಿ ನಮಗೆ ಕ್ಲಾಸ್ ನಂಬರ್ನಲ್ಲಿ ಬಂದರೆ 205 ಕ್ಲಾಸ್ ನಂಬರ್ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ನೆಕ್ಸ್ಟ್ ಜನರಲ್ ಪ್ರೊಹಿಬಿಟೆಡ್ ಆರ್ಟಿಕಲ್ಸ್. ಯಾವ ಆರ್ಟಿಕಲ್ಸ್ ನಾವು ಪೋಸ್ಟ್ನಲ್ಲಿ ಕಳಿಸ್ಬೋದು, ಯಾವ ಆರ್ಟಿಕಲ್ಸ್ನ ಕಳಿಸ್ಕೊಡೋದು ಅನ್ನೋದು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಅಂಡರ್ ಪ್ರೊಹಿಬಿಟೆಡ್ ಆರ್ಟಿಕಲ್ಸ್ ಟಾಪಿಕ್ನಲ್ಲಿ ಜನರಲ್ ಪ್ರೊಹಿಬಿಷನ್ಸ್ ಅನ್ನೋದು PO ಗೈಡ್ ಪಾರ್ಟ್ 1 ಕ್ಲಾಸ್ ನಂಬರ್ 209ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ನೆಕ್ಸ್ಟ್ ವಾಯ್ಡ್ ಮನಿ ಆರ್ಡರ್ಸ್ ಆಲ್ ಟೈಪ್ಸ್ನಲ್ಲಿ ವಾಯ್ಡ್ ಮನಿ ಆರ್ಡರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ವಾಯ್ಡ್ ಮನಿ ಆರ್ಡರ್ಸ್ ಅನ್ನೋದು ನಿಮಗೆ ಸಬ್ಜೆಕ್ಟ್ನಲ್ಲಿ ಡೀಟೇಲ್ ಆಗಿ ತಿಳಿಬೇಕು. ಇದರಿಂದ ಬೇರೆ ಕ್ವಶನ್ಸ್ ಕೂಡ ಇರುತ್ತೆ. ವಾಟ್ ಈಸ್ ಮೀನ್ಡ್ ಬೈ ವಾಯ್ಡ್ ಮನಿ ಆರ್ಡರ್ಸ್, ವಾಯ್ಡ್ ಮನಿ ಆರ್ಡರ್ ಅಂದರೆ ಏನು, ವಾಯ್ಡ್ ಮನಿ ಆರ್ಡರ್ ಅನ್ನೋದು ಯಾವಾಗ ಟ್ರೀಟ್ ಮಾಡ್ತಾರೆ, ಅಸಲು ಮನಿ ಆರ್ಡರ್ ಪೀರಿಯಡ್ ಏನು, ಕರೆನ್ಸಿ ಪೀರಿಯಡ್, ಇವೆಲ್ಲ ತಿಳಿಬೇಕು. ಅದು ಸಬ್ಜೆಕ್ಟ್. ಇಲ್ಲಿ ಓನ್ಲಿ ಕ್ಲಾಸ್ ನಂಬರ್ಗೆ ಅಂದರೆ 230 ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಇನ್ನೊಂದು ಫಿಲಾಟಲಿ, ನಾವು ಕಲೆಕ್ಷನ್ ಆಫ್ ಸ್ಟ್ಯಾಂಪ್ಸ್, ವೆರೈಟಿ ಕಲೆಕ್ಷನ್ ಆಫ್ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟಡಿ ಆಫ್ ಸ್ಟ್ಯಾಂಪ್ಸ್ ಅನ್ನೋದು ನಮಗಿದೆ. ಇದು ಫಿಲಾಟಲಿ ಸಬ್ಜೆಕ್ಟ್ನಲ್ಲಿ ಬರುತ್ತೆ. ಈ ಫಿಲಾಟಲಿ ಅನ್ನೋ ಸಬ್ಜೆಕ್ಟ್ನಲ್ಲಿ ಫಿಲಾಟಲಿಯಿಂದ ಸಾನೇ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ನಲ್ಲಿ. ಆದರೂ ಒಂದೊಂದು ಸಲ ಕ್ಲಾಸ್ ನಂಬರ್ ಕೇಳಿದ್ದಾರೆ.
ದಿಸ್ ವಾಸ್ ಡಿಸ್ಕಸ್ಡ್ ಇನ್ ಕ್ಲಾಸ್ ನಂಬರ್ 255. ಈ ಕ್ಲಾಸ್ ನಂಬರ್ಸ್ ಎಲ್ಲ ನೀವು ನೋಟ್ ಮಾಡಿಕೊಂಡು ಜ್ಞಪ್ತಿಗೆ ಇಟ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನ್ನಲ್ಲಿ 1 or 2 ಕ್ಲಾಸ್ ನಂಬರ್ಸ್ ಎವ್ರಿ ಎಕ್ಸಾಮ್ನಲ್ಲಿ ಕೇಳ್ತಾ ಇದ್ದಾರೆ ಫ್ರಮ್ ಪಿಒ ಗೈಡ್ ಪಾರ್ಟ್ 1. ಇನ್ನು ಕ್ಲಾಸ್ ನಂಬರ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೇನೆ. ನೀವೆಲ್ಲರೂ ಫಾಲೋ ಆಗಿ, ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಎಂಕರೇಜ್ ಮಾಡಿರಿ. ಧನ್ಯವಾದಗಳು.